ನಮಸ್ತೆ ಗೆಳೆಯರೆ. ಲಾಸ್ಟ್ ವಿಡಿಯೋದಲ್ಲಿ ಆಫ್ ಸಿಲೆಬಸ್ ಫಿನಿಶ್ ಆಗಿದೆ. ಇನ್ನು ಮುಂದಿನ ಸಿಲೆಬಸ್ನ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಇದು ಆ್ಯಸ್ ಕ್ಯಾಜುವಲ್ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಕೊಟ್ಟಿರುವಂಥದ್ದನ್ನೇ ಇಲ್ಲಿ ಮೆನ್ಷನ್ ಮಾಡಿರೋದಷ್ಟೇ. ಸೊ ಈಗ ಸ್ಟಾರ್ಟ್ ಮಾಡೋಣ. ಇದು ಆಲ್ರೆಡಿ ಸಿಲೆಬಸ್ ಕಾಪಿನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸಪ್ರೇಟಾಗಿ ಒಂದು ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋ ಏನಿದೆಯಲ್ವಾ, ಅದರಲ್ಲೇ ಸಿಲೆಬಸ್ಸಲ್ಲಿ ಏನಿದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಹೋಗ್ತಾ ಹೋಗೋಣ. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಿದೆಯಲ್ಲ, ಯಾವ್ದಾವುದನ್ನು ಕೇಳ್ಬೋದು ಕ್ವಶನ್ಸ್ಗಳಂತ. ಸೊ ಇನ್ನೊಂದು 2-3 ವಿಡಿಯೋಗಳಲ್ಲಿ ಒಂದ್ಸಲ ನೋಡಿ, ಈ ಎಲ್ಲ ಕ್ವಶನ್ಸ್ಗೆ ನಿಮಗೆ ಆನ್ಸರ್ ಸಿಗುತ್ತೆ. ಒಂದ್ಸಲ ಮುಗ್ದು ಹೋಗಲಿ. ಯೂನಿಟ್ ಲಾಸ್ಟಲ್ಲಿ ನಾವು ಆ್ಯಸ್ ಯೂಶುವಲ್ ಎಲ್ಲ ಮಾಡ್ತೀವಲ್ಲ, ಲಾಸ್ಟ್ ಪಾರ್ಟಲ್ಲಿ ಕ್ವಶನ್ ಸಾಲ್ವ್ ಮಾಡಿದ್ದನ್ನು ಕ್ಲಾಸ್ ಚೆಕ್ ಮಾಡೋದು ಅದನ್ನೊಂದ್ಸಲ ಸಾಲ್ವ್ ಮಾಡಿ ಚೆಕ್ ಮಾಡಿ ನೋಡೋಣ ಆಗಿದೆ ಇಲ್ಲ ಅಂತ. ಸೊ ಇನ್ನೊಂದು ಕಾನ್ಸೆಪ್ಟ್ ಏನು ಅಂತಂದರೆ, ಈಗ ಈಗಿನ ವಿಡಿಯೋದ ಕಾನ್ಸೆಪ್ಟ್ ಏನು ಅಂತಂದರೆ, ರಿಸ್ಟ್ರೈಂಟ್ ಆನ್ ಏಲಿಯೇಷನ್ ಅನ್ನುವಂಥ ಕಾನ್ಸೆಪ್ಟ್. ಈಗ ಅಂತಂದರೆ ಪರಕೀಯತೆ, ಮೂರನೇ ವ್ಯಕ್ತಿ ಇನ್ನೊಂದು ವ್ಯಕ್ತಿಯ ಎಂಟ್ರಿ ಅಂತ. ಸೊ ಇಲ್ಲಿ ಕೇಳಬೇಕಾದ್ರೆ ಏನಂತ ಕೇಳ್ತಾರೆ ಅಂತಂತಂದರೆ, ಅಬ್ಸಲ್ಯೂಟ್ ರೆಸ್ಟೆಂಟ್ ಅಂದ್ರೆ ಏನು, ಏಲಿಯೇಷನ್ ಅಂದ್ರೆ ಏನು, ಈಸ್ ವಾಯ್ಡ್, ಅದೆರಡೂ ಕೂಡ ವಾಯ್ಡ್ ಆಗಿದೆ. ಬಟ್ ಪಾರ್ಷಿಯಲಿ ರಿಸ್ಟೆಂಟ್ ಈಸ್ ವ್ಯಾಲಿಡ್. ಸಮಟೈಮ್ಸ್ ಅದನ್ನ ವಾಯ್ಡ್ ಅಂತ ಹೇಳ್ತಾರೆ, ಬಟ್ ಸಮಟೈಮ್ಸ್ ವ್ಯಾಲಿಡ್ ಅಂತ ಹೇಳ್ತಾರೆ. ಏನದು ಅಂತ ಕ್ವಶನ್ ಕೇಳ್ಬೋದು. ಪ್ರಾವಿಷನ್ಸ್ ಏನೇನು ರಿಲೇಟ್ ಆಗಿದೆ ರಿಸ್ಟೆಂಟ್ ಆಫ್ ಏಲಿಯೇಷನ್ಗೆ ಅಂತ ಕೇಳ್ಬೋದು. ರಿಸ್ಟೆಂಟ್ ಆಫ್ ಏಲಿಯೇಷನ್ ಅಂತಂದರೆ ತುಂಬ ಕಾನ್ಸೆಪ್ಟಾಗಿ ಸಿಂಪಲ್ ಹೇಳಬೇಕು ಅಂತಂತಂದರೆ, ಥರ್ಡ್ ಪಾರ್ಟಿ ಅದರಲ್ಲಿ ಎಂಟ್ರಿ ಕೊಡೋದು. ಥರ್ಡ್ ಪಾರ್ಟಿ ಅಂತಂದರೆ ನಾನು ನಿಮ್ಗೆ ಜನರಲ್ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಒಬ್ಬ ಎ ಇದ್ದಾನೆ, ಇಲ್ಲಿ ಒಬ್ಬ ಬಿ ಇದ್ದಾನೆ. ಎ ಬಿ ಏನೋ ಒಂದು ಆಸ್ತಿ ಮಾಡ್ತಾ ಇದ್ದಾನೆ. ಸೊ ಇದ್ರ ಇಂಟ್ರೆಸ್ಟ್ ಏನಿದೆಯಲ್ವಾ, ಸಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿಗೂ ಇದ್ರ ಇಂಟ್ರೆಸ್ಟ್ ಇದೆ ಅಂತಂದರೆ ಅವನ ಹಕ್ಕಿದೆ, ಅವನ ಹಕ್ಕು ಅವನ ಬೆನಿಫಿಟ್ಸಲ್ಲಿ ಇದೆ ಅದು. ಸೊ ಇವನ ಹತ್ರ ಟ್ರಾನ್ಸ್ಫರ್ ಮಾಡ್ತಿದ್ದಾನೆ ಅಂತಂದರೆ ಇವನು ರಿಸ್ಟ್ರೆಂಟ್ ಮಾಡ್ತಾನೆ, ವೆಯ್ಟ್ ಮಾಡಿಸು, ಈ ಥರ ಮಾಡಬೇಡ ಅಂತ. ಇಲ್ಲ ಇವನು ಎಲಿಯೇಟ್ ಮಾಡ್ತಾನೆ, ಮಿಡ್ಲಲ್ಲಿ ಎಂಟ್ರಿ ಕೊಡ್ತಾನೆ. ಸೊ ಈ ವಿಷಯನೇ ನಾವು ಏನಂತೀವಿ, ರಿಸ್ಟ್ರೆಂಟ್ ಆರ್ ಎಲಿಯೇಷನ್ ಆಫ್ ದ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಮಿಡ್ಲಲ್ಲಿ ಹೋಗ್ಬಿಟ್ಟು ಅವನವನ ಹಕ್ಕನ್ನು ಅವನು ಚಲಾಯಿಸೋಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋಂಥದ್ದು. ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್, ಮೀನಿಂಗ್ ಆಫ್ ಕಂಪ್ಲೀಟ್ ಓವರ್ ಆಲ್ ಏನಿದೆ ಅಲ್ವಾ ವಿಡಿಯೋದು, ಇದು ಬೇಸಿಕ್ ಕಾನ್ಸೆಪ್ಟು. ಸೊ ಏನೇನು ಕಂಡೀಷನ್ಗಳಿರಬೇಕು ಅನ್ನೋದನ್ನು ಎಕ್ಸ್ಪ್ಲನೇಷನ್ ಬರಿಬೋದು, ಅಥವಾ ನಿಮ್ಮ ಈ ಮೇಲ್ಗಡೆ ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನೆಲ್ಲ ಅದನ್ನು ಬರಿಬಹುದು. ಸೆಕ್ಷನ್ 10, 11, 12, 17, 18 ಇದೆಯಲ್ವಾ, ಅದು ಇನ್ಸ್ಟ್ಯಾನ್ಸ್ ಇಲ್ಲೀಗಲ್ ರೆಸ್ಟ್ರಿಕ್ಷನ್ ಅಂದರೆ ರೆಸ್ಟೆಂಟ್ ಟ್ರಾನ್ಸ್ಫರ್ ಅಂತ ಹೇಳುತ್ತೆ. ಸೊ ಇದನ್ನೆಲ್ಲ ನಿಮಗೆ ಹೇಳಬೇಕು ಅಂತಂದರೆ ಸಿಂಪಲ್ ಆಗಿ ಒಂದು ಸೆಕ್ಷನ್ 10 ಏನು ಹೇಳುತ್ತೆ ಅಂದರೆ, ಕಂಡೀಷನ್ ಆಫ್ ರಿಸ್ಟ್ರೈನಿಂಗ್ ಏಲಿಯೇಷನ್ ಅನ್ನೋದನ್ನೇ ಸೆಕ್ಷನ್ 10 ಹೇಳುತ್ತೆ. ಸೆಕ್ಷನ್ 11 ಏನು ಹೇಳುತ್ತೆ ಅಂತಂತಂದರೆ, ರೆಸ್ಟ್ರಿಕ್ಷನ್ ರಿಪೋಗ್ನೆಂಟ್ ಟು ದ ಇಂಟ್ರೆಸ್ಟ್ ಆಫ್ ಕ್ರಿಯೇಟೆಡ್ ಅಂತಂದರೆ, ಸೃಜಿಸಲಾದ ಹಿತಾಸಕ್ತಿಗೆ ವಿರುದ್ಧವಾದ ಪರಿಬಂಧ ಅಂತ ಹೇಳುತ್ತೆ. ಈ ರೀತಿಯಾದಂಥ ಒಂದು 5 ಸೆಕ್ಷನ್ಸ್ಗಳಿದೆ. ಇದು ಅಂಥ ಇಂಪಾರ್ಟೆಂಟ್ ಏನು ಕ್ವಶನ್ ಇಲ್ಲದೆ ಇರೋದಕ್ಕೆ ನಾನು ಜಾಸ್ತಿ ನಿಮ್ಗೆ ಒತ್ತೇನು ಕೊಡ್ತಾ ಇಲ್ಲ. ಬಟ್ ಇನ್ ಕೇಸ್ ಏನಾದರೂ ಕೇಳಿದರೆ ಬರೆಯೋಕ್ಕೆ ವಿಷಯ ಬೇಕು ಮತ್ತು ನಾಲೆಜು ಕೂಡ ಇರಬೇಕು ಅಂತ ಬೇಸಿಕಲಿ ಕಾನ್ಸೆಪ್ಟನ್ನು ಕ್ಲಾರಿಟಿ ಕೊಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂತಂತಂದರೆ, ಇನ್ ಟ್ರಾನ್ಸ್ಫರ್ ಆಫ್ ದ ಪ್ರಾಪರ್ಟಿ, ದ ಟ್ರಾನ್ಸ್ಫರ್ imposes the condition which destroys the transfer is right alienation ಅಂತ ಹೇಳ್ತಾ ಇದೆ. ಓಕೆ ಅಂತಂದರೆ, ಈಗ ಒಂದು ಆಸ್ತಿ ಇದೆ, ಈ ಆಸ್ತಿಯ ವರ್ಗಾವಣೆ ಮಾಡ್ತಾ ಇದ್ದಾರೆ. ವರ್ಗಾವಣೆ ಮಾಡುವವರು ಷರತ್ತುಗಳನ್ನು ವಿಧಿಸ್ತಾ ಇದ್ದಾರೆ, ಇಂತಿಂತ ಆಗಬೇಕು ಅಂತ. ಸೊ ಇದು ವರ್ಗಾವಣೆದಾರರ ಪರಕೀಯತೆ ಹಕ್ಕನ್ನು ನಾಶಪಡಿಸ್ತಾ ಇದೆ. ಪರಕೀಯತೆ ಅಂತಂದರೆ ಥರ್ಡ್ ಪಾರ್ಟಿ ಅಂದರೆ ಹೇಳಿದ್ನಲ್ಲ, ಇನ್ನೊಬ್ರು ಮಧ್ಯದಲ್ಲಿ ಬರ್ತಾರಂತ, ಇವರ ಹಕ್ಕುಗಳನ್ನು ಏನಾದರೂ ನಾಶಪಡಿಸ್ತಾ ಇದೆ ಅಂತಂದರೆ ಅಂತಹ ಮಾಡಿಕೊಳ್ಳುವಂತಹ ಷರತ್ತುಗಳು, ಅಂತಹ ಮಾಡಿಕೊಳ್ಳುವಂತಹ ಕಂಡೀಷನ್ಗಳು ಅದು ವಾಯ್ಡ್ ಆಗಿರುತ್ತೆ. ಅಂತಂದರೆ ಅದು ವ್ಯಾಲಿಡಿ ಇದಕ್ಕೆ ಬರಲ್ಲ, ಶೂನ್ಯವಾಗಿರುತ್ತೆ ಅಂತ. ಸೊ ಈ ರೀತಿಯಾದಂತಹ ನೀವೊಂದು ಕಂಡೀಷನ್ಸ್ಗಳನ್ನು ತೊಗೋಬಹುದು. ಅದಾದಮೇಲೆ ಈ ಆಬ್ಜೆಕ್ಟ್ ಏನಿದೆಯಲ್ವ, ಈ ಸೆಕ್ಷನ್ಸ್ಗಳನ್ನು ಇಡೋಕ್ಕೆ, ಇಲ್ಲಿ ಏಲಿಯೇಷನ್ಸ್ಗಳದ್ದು ಇದನ್ನೆಲ್ಲ ಇಡೋಕ್ಕೆ ಆಬ್ಜೆಕ್ಟ್ ಏನಿತ್ತು ಅಂತಂತಂದರೆ, ಈ ಒಂದು ಪ್ರಾಪರ್ಟಿ ನಮ್ಮ ಹತ್ರ ಏನಿದೆ ಸಂಪೂರ್ಣವಾಗಿ ಅಂದರೆ ಕಂಪ್ಲೀಟಾಗಿ ಆಸ್ತಿ ಏನಿದೆ ಅದನ್ನು ಸಂಪೂರ್ಣವಾಗಿ ನಾಶ ಆಗೋದನ್ನು ತಡೆಯೋದಕ್ಕೋಸ್ಕರ. ಯಾವ ರೀತಿ ನಾಶ ಆಗೋದನ್ನು ತಡೆಯೋದಕ್ಕೋಸ್ಕರ ಅಂತಂತಂದರೆ, ಎ ಇದ್ದಾನೆ, ಪಾರ್ಟಿ ಬಿ ಇದ್ದಾನೆ, ಸೆಂಟ್ರಲ್ಲಿ ಬರೀ ಒಬ್ಬ ಪಾರ್ಟಿ ಇಂಟ್ರೆಸ್ಟ್ ಇರೋದೇ ಬರಬೇಕಂತೇನಿಲ್ಲ. ಸಮ್ಟೈಮ್ಸ್ ಗೌರ್ಮೆಂಟು ಕೂಡ ಎಂಟ್ರಿ ಕೊಡುತ್ತೆ. ಗೌರ್ಮೆಂಟ್ ಇಂಟ್ರೆಸ್ಟ್ ಇತ್ತು, ಪಬ್ಲಿಕ್ ಪಾಲಿಸಿ, ಪಬ್ಲಿಕ್ ಇಂಟ್ರೆಸ್ಟ್ ಏನಾಯಿತು ಅಂತಂದರೆ ಇವರು ಏಲಿಯೇಷನ್ ಮಾಡ್ತಂಗೆ ಥರ್ಡ್ ಎಂಟ್ರಿ ಕೊಡುತ್ತೆ, ಇಲ್ಲ ನ್ಯೂಸ್ ಮಾಡ್ತಾ ಇರೋ ಸರಿಯಲ್ಲ ಅಂತ. ಈ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು ಅಂತ ಈ ಸೆಕ್ಷನಿಂದು ಒಂದು ಉದ್ದೇಶ ಅಂತ ನೀವೊಂದು ಕನ್ಸಿಡರೇಷನಿಗೆ ಪಾಯಿಂಟನ್ನು ತೊಗೋಬೋದು. ಅದಾದಮೇಲೆ ಎ ಟ್ರಾನ್ಸ್ಫರ್ ಇಸ್ ಪ್ರಾಪರ್ಟಿ ಟು ಬಿ ವಿತ್ ಎ ಕಂಡೀಷನ್ ದಟ್ ಬಿ ಶಲ್ ನೆವರ್ ಸೆಲ್ ಇಟ್. ದ ಕಂಡೀಷನ್ ಈಸ್ ವಾಯ್ಡ್. ನೋಡಿ, ಮತ್ತೊಂದು ಕಂಡೀಷನ್ ಯಾವ ರೀತಿ ಹೇಳ್ತಾ ಇದೆ ಅಂದರೆ, ಎ ತನ್ನ ಆಸ್ತಿನ ಬಿ ವರ್ಗಾಯಿಸ್ತಾ ಇದ್ದಾನೆ, ಕ್ಲಿಯರಾ. ಬಿ ಅದನ್ನು ಎಂದಿಗೂ ಮಾರಾಟ ಮಾಡಬಾರ್ದು ಅಂತ ಒಂದು ಕಂಡೀಷನ್ ಮಾಡ್ಕೊಳ್ತಾ ಇದ್ದಾನೆ. ಸೊ ಆ ರೀತಿ ಮಾಡ್ಕೊಳ್ಳೋವಂಥದ್ದು ವ್ಯಾಲಿಡಾ? ಇಲ್ಲ. ಇಫ್ ಇನ್ ಕೇಸ್ ಏನಾದರೂ ಇಂಥ ಕಂಡೀಷನ್ಸ್ ಏನಾದರೂ ಮಾಡಿಕೊಂಡ್ರೆ ಆ ಕಂಡೀಷನ್ಸು ಇನ್ವ್ಯಾಲಿಡ್ ಆಗುತ್ತೆ. ಸೊ ಅದು ವಾಯ್ಡ್ ಆಗುತ್ತೆ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇನ್ವ್ಯಾಲಿಡ್ ಆಗುತ್ತೆ, ವಾಯ್ಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ರೆಸ್ಟ್ರಿಕ್ಷನಲ್ಲಿ 2 ಥರ ರೆಸ್ಟ್ರಿಕ್ಷನ್ಸ್ ನಾವು ನೋಡ್ಬೋದು. ಒಂದು ಒಂದು ಅಬ್ಸಲ್ಯೂಟ್ ರೆಸ್ಟ್ರಿಕ್ಷನ್, ಇನ್ನೊಂದು ಪಾರ್ಷಿಯಲ್ ರೆಸ್ಟ್ರಿಕ್ಷನ್. ಅಬ್ಸಲ್ಯೂಟ್ ರೆಸ್ಟ್ರಿಕ್ಷನ್ ಅಂತಂತಂದ್ರೆ ಏನು ಅಂತಂತಂದರೆ, ಮಾಡುವಂತಹ ರೆಸ್ಟ್ರಿಕ್ಷನ್ನು ಕಂಪ್ಲೀಟಾಗಿ ಅಬ್ಸಲ್ಯೂಟ್ ಇರುತ್ತೆ. ಸೆಕ್ಷನ್ 10 ಏನಿದೆ ಅದ್ರ ಪ್ರಕಾರ ಇದು ವಾಯ್ಡ್ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ.
ಪಾರ್ಷಿಯಲ್ ರೆಸ್ಟ್ರಿಕ್ಷನ್ ಅನ್ನಂತ ಏನಾಗ್ತಾ ಇದೆ, ಅಲ್ಲಿ ಸಿಂಪಲ್ ಆಗಿ ಕಂಪ್ಲೀಟ್ ರೆಸ್ಟ್ರಿಕ್ಷನ್ಸ್ ಅಲ್ಲ. ಒಂದು ಪಾರ್ಷಿಯಲ್ ರೆಸ್ಟ್ರಿಕ್ಷನ್ ಯಾವ ಥರ ಅಂತಂತಂದ್ರೆ, ಒಂದು ಎಕ್ಸಾಂಪಲ್‌ನ ಹೇಳ್ತೀನಿ ನೋಡಿ. ಇಲ್ಲೊಂದು ಎಕ್ಸಾಂಪಲ್ ಇಲ್ಲಿ ಮೆನ್ಷನ್ ಮಾಡಿದ್ರು. ಈ ಕುಟುಂಬದ ಸದಸ್ಯರಿದ್ದಾರೆ. ಇವರು ಹೊರಗಿನ ಆಸ್ತಿಯನ್ನು ಮಾರಾಟ ಮಾಡಬಾರ್ದೆಂಬುದು ಷರತ್ತನ್ನು ಭಾಗಶಃ ನಿರ್ಬಂಧವಾಗಿದೆ. ಅರ್ಥ ಆಗ್ತಿದೆಯಾ ನಿಮಗೆ? ಅಂತಂದ್ರೆ ಒಂದು ಕುಟುಂಬ ಇದೆ. ಅರ್ಧ ಡೀಲ್ ಅಷ್ಟೇ ಮಾಡ್ತಾ ಇರೋದು. ಹೊರಗಿನ ಆಸ್ತಿ ಎಲ್ಲ ಮಾರಾಟ ಮಾಡಂಗಿಲ್ಲ. ಒಳಗಿನ ಆಸ್ತಿ ಮಾರಾಟ ಮಾಡ್ಬೋದು. ಇದ್ರಲ್ಲಿ ಕಂಪ್ಲೀಟಾಗಿ ರೆಸ್ಟ್ರಿಕ್ಷನ್, ಕಂಪ್ಲೀಟಾಗಿ ಕಂಡೀಷನ್ ಅಂತೂ ಹಾಕ್ತಾ ಇಲ್ವಲ್ವಾ? ಸೊ ಈ ರೀತಿಯಾಗಿ ಏನಾದರೂ ಹಾಕಿದಾಗ ಅದು ಒಂದು ಪಾರ್ಷಿಯಲ್ ರೆಸ್ಟ್ರಿಕ್ಷನ್ಸ್ ಅಂತ ಆಗುತ್ತೆ. ಸೊ ಇದಾದ್ಮೇಲೆ ಇನ್ನೊಂದು ರೆಸ್ಟ್ರಿಕ್ಷನ್ಸ್ ರಿಸ್ಟ್ರೈನ್ ದ ಎಂಜಾಯ್ಮೆಂಟ್. ಸ್ಪೆಲ್ ಮಿಸ್ಟೇಕ್ ಆಗಿದೆ. ರೆಸ್ಟ್ರಿಕ್ಷನ್ಸ್ ರಿಸ್ಟ್ರೈನ್ ದ ಎಂಜಾಯ್ಮೆಂಟ್ ಆ್ಯಂಡ್ ರೆಪೋಗೆಂಟ್ ಟು ದ ಇಂಟ್ರೆಸ್ಟ್ ಕ್ರಿಯೇಟೆಡ್ ಬೈ ದ ಟ್ರಾನ್ಸ್ಫರ್ ಈಸ್ ವಾಯ್ಡ್. ಸೆಕ್ಷನ್ 11 ಹೇಳ್ತಾ ಇದೆ. ಕನ್ನಡದಲ್ಲಿ ಇದನ್ನ ಎಕ್ಸಾಕ್ಟ್ ಆಗಿ ಮೀನಿಂಗ್ ಏನಾದ್ರು ತಗೊಳ್ತೀರಾ ಅಂತಂದ್ರೆ, ಆಸ್ ಪರ್ ಬೇರೆ ಪ್ರಕಾರ ಸೃಜಿಸಲಾದ ಹಿತಾಸಕ್ತಿಗೆ ವಿರುದ್ಧವಾದ ಪರಿಬಂಧ ಅಂತ. ಬಟ್ ಇದ್ರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂತಂದ್ರೆ, ಸಿಂಪಲ್ ಆಗಿ ಆಸ್ತಿ ಏನಿದೆ ಅಲ್ವಾ, ಉಚಿತವಾಗಿ ಅನುಭೋಗಕ ಹಕ್ಕಿಗೆ, ಅನುಭೋಗ ಅಂತಂದ್ರೆ ಏನು ಅಂತಂದ್ರೆ ಎಂಜಾಯ್ಮೆಂಟ್ನ ಹಕ್ಕಿಗೆ ಬರುತ್ತೆ. ಸಂಪೂರ್ಣವಾದ ಮಾಲೀಕತ್ವ ಘಟನೆಗೆ ಆಗಿದೆ. ಸೊ ಈ ರೀತಿ ಇದ್ದಾಗ ಆಸ್ತಿ ಏನಿದೆ ಅಲ್ವಾ, ಎಷ್ಟು ಎಂಜಾಯ್ಮೆಂಟಲ್ಲಿ ಇರುತ್ತೆ ಅಷ್ಟನ್ನು ಎಂಜಾಯ್ಮೆಂಟ್ ತನಕ ಕಂಡೀಷನ್ಗಳಲ್ಲಿ ಕೊಡ್ಬೋದು. ಅದಕ್ಕಿಂತ ಎಕ್ಸ್ಟ್ರಾ ಏನಾದರೂ ಎಂಜಾಯ್ಮೆಂಟ್ ಕೊಡ್ತೀವಿ ಅಂತಂತಂದ್ರೆ, ಇಲ್ಲ ಲಾ ಬಿಡನ್ ಅದಕ್ಕೇನಾದರೂ ಒಪ್ತಾ ಇಲ್ಲ, ಅದು ಲಾಕ್ಕಿಂತ ಅಪೋಸಿಟಾಗಿ ಹೋಗ್ತಾ ಇದೆ, ಈ ರೀತಿ ಏನಾದರೂ ಆಯಿತು ಅಂತಂತಂದರೆ ಅದನ್ನು ಕಂಪ್ಲೀಟಾಗಿ ವಾಯ್ಡ್ ಅಂತ ಡಿಕ್ಲೇರ್ ಮಾಡ್ತೀವಿ ಅನ್ನೋವಂಥ ವಿಷಯ ಹೇಳ್ತಾ ಇದೆ. ಈ ರೀತಿಯಾದಂಥ ಪಾಯಿಂಟ್ಸ್ಗಳನ್ನ ಇದಕ್ಕೆ ಬರಿತಾ ಹೋಗಿ. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಮ್ಯಾಕ್ಸಿಮಮ್ ಕೇಳುವಂಥ ಚಾನ್ಸಸ್ಗಳಿದೆ. ಸೊ ಅದಕ್ಕೋಸ್ಕರ ನಾನು ವೈಟ್ ಬೋರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ತೋರಿಸ್ತಾ ಹೋಗ್ತೇನೆ. ಸೊ ಇದು ಇಂಪಾರ್ಟೆಂಟ್ ಇರೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಆರಾಮಾಗಿ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋವನ್ನು ನೋಡ್ಕೊಳ್ಳಿ. ಇದನ್ನು ರೂಲ್ ಎಗೇನೆಸ್ ಪರ್ಪೆಕ್ಚುಯಿಟಿ ಅಂತೇಳಿ ಕರೀತಾರೆ. ಇದನ್ನು ಶಾಶ್ವತೆಯ ವಿರುದ್ಧದ ನಿಯಮ ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತೊಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಮ್ನವರಿಗೆ, ಇಂಗ್ಲೀಷ್ ಮೀಡಿಯಮ್ನವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಮ್ನವ್ರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಮ್ವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ, ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ಥರ ಅಂತಂದ್ರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನು ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನು ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ, ಇನ್ನೇನಾದರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ.
ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನು ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರು ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು, ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ, ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ, ಆಯಿತಾ? ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ, ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ.
ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೇನೆ, ಲಾ ತುಂಬಾ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ. ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.